ನನ್ನೊಂದಿಗೆ ಪ್ರತಿದಿನ ಸೆಕ್ಸ್ ಮಾಡಲೇಬೇಕು. ಸೆಕ್ಸ್ಗೆ ಒಪ್ಪದೇ ಇದ್ರೆ ನಿನ್ನ ವೃತ್ತಿ ಜೀವನವನ್ನೇ ನಾಶ ಮಾಡಿಬಿಡ್ತೀನಿ. ಮದುವೆಯಾದ ಹುಡುಗನ ಹಿಂದೆ ಬಿದ್ದ ಲೇಡಿ ಬಾಸ್. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ನನ್ನೊಂದಿಗೆ ಪ್ರತಿದಿನ ನೀನು ಸೆಕ್ಸ್ ಮಾಡಲೇಬೇಕು. ಸೆಕ್ಸ್ಗೆ ಒಪ್ಪದೇ ಇದ್ರೆ ನಿನ್ನ ವೃತ್ತಿ ಜೀವನವನ್ನೇ ನಾಶ ಮಾಡಿಬಿಡ್ತೀನಿ. ಮದುವೆಯಾದ ಹುಡುಗನ ಹಿಂದೆ ಬಿದ್ದ ಲೇಡಿ ಬಾಸ್. ಏನಪ್ಪಾ ಇದೊಂದು ವಿಚಿತ್ರ ಪ್ರಕರಣ ಅನ್ನಿಸ್ಬೋದು ನಿಮಗೆ. ಆದರೂ ಈ ಪ್ರಕರಣ ನಡೆದಿರೋದು ನಿಜ. ನ್ಯೂಯಾರ್ಕ್ನ ಜಾಗತಿಕ ಬ್ಯಾಂಕಿಂಗ್ ದಿಗ್ಗಜ JP ಮೋರ್ಗನ್ ಚೇಸ್ ಈ ಒಂದು ಸಂಸ್ಥೆಯಲ್ಲಿ ಇಂತಹದ್ದೊಂದು ವಿಚಿತ್ರ ಪ್ರಕರಣ ನಡೆದಿದೆ. ಹೌದು, JP ಮೋರ್ಗನ್ ಸಂಸ್ಥೆಯ ಫೈನಾನ್ಸ್ ವಿಭಾಗದ ಕಾರ್ಯನಿರ್ವಾಹಕ ನಿರ್ದೇಶಕಿ ಲೋಮಾ ಅವರ ವಿರುದ್ಧ ಇಂತಹದೊಂದು ಆರೋಪ ಕೇಳಿ ಬಂದಿರುವಂತಹದ್ದು. ಅದು ಯಾರಪ್ಪ ಆರೋಪ ಮಾಡಿದ್ದು? ಎಸ್, ಭಾರತೀಯ ಮೂಲದ ಕಿರಿಯ ಉದ್ಯೋಗಿ ಈ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂತಹದ್ದು. ಜಾನ್ ಡೋ ಅವರ ಹೆಸರಿನಲ್ಲಿ ಈಗ ಒಂದು ದೂರು ಕೂಡ ದಾಖಲಾಗಿರುವಂಥದ್ದು. ಅದು ಕೋರ್ಟ್ ಅಲ್ಲಿ ಒಂದು ಮೊಕದ್ದಮೆ ಕೂಡ ದಾಖಲಾಗಿರುವಂಥದ್ದು. ಎಸ್, ಲೋಮಾ ಅಂದ್ರೆ JP ಮೋರ್ಗನ್ ಸಂಸ್ಥೆಯ ಫೈನಾನ್ಸ್ ವಿಭಾಗದ ಕಾರ್ಯನಿರ್ವಾಹಕಿಯಾಗಿದ್ದಂತಹ ಲೋಮಾ ಅವರ ವಿರುದ್ಧ ಭಾರತೀಯ ಮೂಲದ ಕಿರಿಯ ಉದ್ಯೋಗಿ ಈಗ ಈ ರೀತಿಯಾದಂತಹ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿರುವಂಥದ್ದು. ಅದು ಯಾವ ರೀತಿಯಾಗಿ ಆರೋಪ ಮಾಡಿದ್ದಾರೆ ಅಂತಂದ್ರೆ, ಜನಾಂಗೀಯ ಅವಹೇಳನ ಹಾಗೂ ವೃತ್ತಿಪರ ಬೆದರಿಕೆಯನ್ನು ಕೂಡ ಮಾಡ್ತಾ ಇದ್ರಂತೆ. ಯಾರು? ಲೋಮಾ ಅವರು ಬೆದರಿಕೆ ಕೂಡ ಆಗ್ತಾ ಇದ್ರು ಅನ್ನೋ ಒಂದು ಆರೋಪವನ್ನ ಈಗ ಮಾಡಿರುವಂಥದ್ದು. ಎಸ್, ಜಾಂಡೋ ಎಂಬ ಹೆಸರಿನಲ್ಲಿ ಗುರುತಿಸಿಕೊಂಡಿರುವಂತಹ ಸಂತ್ರಸ್ತ ಉದ್ಯೋಗಿ ಲೋಮಾ ಅವರ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪವನ್ನ ಕೂಡ ಮಾಡಿರುವಂಥದ್ದು. ನನ್ನ ಜೊತೆ ಪ್ರತಿದಿನ ನೀನು ಸೆಕ್ಸ್ ಮಾಡಬೇಕು, ಸೆಕ್ಸ್ ಮಾಡದೇ ಇದ್ರೆ ನಿನ್ನ ವೃತ್ತಿ ಜೀವನವನ್ನೇ ಹಾಳು ಮಾಡಿಬಿಡ್ತೀನಿ, ಹೀಗಂತ ಬೆದರಿಕೆ ಹಾಕಿದ್ದಾರೆ. ಈ ರೀತಿಯಾಗಿ ಜಾಂಡ ಅವರು ದೂರಿನಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಜೊತೆ ಸೆಕ್ಸ್ಗೆ ಸಹಕರಿಸದೇ ಇದ್ರೆ ನಿನಗೆ ಪ್ರಮೋಷನ್ ಕೂಡ ಸಿಗಲ್ಲ, ನಿನ್ನ ಪ್ರಮೋಷನ್ ನಾನು ತಡೆ ಹಿಡಿತೀನಿ. ಈಗಾಗಲೇ ಮ್ಯಾನೇಜ್ಮೆಂಟು, ಸಂಸ್ಥೆಯ ಮ್ಯಾನೇಜ್ಮೆಂಟು ಭಾರತೀಯರನ್ನ ಉನ್ನತ ಹುದ್ದೆಗಳಿಗೆ ಒಪ್ಪೋದಿಲ್ಲ. ನೀನು ನನ್ನ ಜೊತೆ ಸೆಕ್ಸ್ಗೆ ಸಹಕರಿಸಿದರೆ ಮಾತ್ರ ನಿನಗೆ ಪ್ರಮೋಷನ್ ಕೊಡ್ತೀನಿ, ಹೀಗಂತ ಬೆದರಿಕೆ ಕೂಡ ಹಾಕ್ತಾ ಇದ್ರಂತೆ. ಅಷ್ಟಕ್ಕೂ ಈ ಪ್ರಕರಣ ತುಂಬಾ ಗಂಭೀರವಾದಂತಹ ಪ್ರಕರಣ. ಈ ಪ್ರಕರಣದ ಬಗ್ಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಿರುವಂಥದ್ದು. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ, ಅಂದ್ರೆ ನ್ಯೂಯಾರ್ಕ್ನ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಏಪ್ರಿಲ್ 27ನೇ ತಾರೀಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೊಕದ್ದಮೆ ಕೂಡ ದಾಖಲಾಗಿರುವಂಥದ್ದು. ಲೈಂಗಿಕ ದೌರ್ಜನ್ಯ ಮಾತ್ರವಲ್ಲ, ಜನಾಂಗೀಯ ಕಿರುಕುಳ ಮತ್ತು ವೃತ್ತಿಪರ ಬಲವಂತದ ಆರೋಪಗಳು ಕೂಡ ಈ ಮೊಕದ್ದಮೆಯಲ್ಲಿ ಒಂದಷ್ಟು ಉಲ್ಲೇಖ ಆಗಿರುವಂತಹದ್ದು, ಅಂದ್ರೆ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹದ್ದು. ಅಂದ್ರೆ 2024ರಲ್ಲಿ ಈ ಇಬ್ಬರು ಉದ್ಯೋಗಿಗಳು ಒಂದೇ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ಕಿರುಕುಳ ಶುರುವಾಗಿತ್ತಂತೆ. ಹಲವು ಸಂದರ್ಭಗಳಲ್ಲಿ ಕಂಪನಿಯಲ್ಲೇ ಆ ಲೇಡಿ ಬಾಸ್ ಆ ಯುವಕರ ಜೊತೆ ಅಸಭ್ಯವಾಗಿ ವರ್ತನೆ ಕೂಡ ಮಾಡ್ತಾ ಇದ್ರಂತೆ. ಅನಾವಶ್ಯಕವಾಗಿ ಒಂದು ಸ್ಪರ್ಶ ಮಾಡೋದು ಅಥವಾ ಅವರ ವೈಯಕ್ತಿಕವಾಗಿ ಅವಮಾನ ಮಾಡೋದು, ಇದೆಲ್ಲವನ್ನೂ ಕೂಡ ಆ ಲೇಡಿ ಬಾಸ್ ಮಾಡ್ತಾ ಇದ್ರಂತೆ. ಸೊ ಇದಕ್ಕೆ ಮನನೊಂದಂತಹ ಆ ಯುವಕ, ಅಂದ್ರೆ ಆ ಸಂತ್ರಸ್ತ ಉದ್ಯೋಗಿ ಕಂಪ್ಲೀಟ್ ಆಗಿ ಈಕೆಯ ವಿರುದ್ಧ ಈಗ ದೂರನ್ನ ಕೊಟ್ಟಿರುವಂಥದ್ದು. ಆ ದೂರಿನಲ್ಲಿ ಎಲ್ಲ ಸ್ಪಷ್ಟವಾಗಿ ಆಕೆ ಏನ್ ಮಾಡ್ತಾ ಇದ್ಲು, ತನಗಾದಂತಹ ಅವಮಾನಗಳೇನು, ಅದೆಲ್ಲವನ್ನೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಖಾಸಗಿಯಾಗಿ ನೀನು ಭೇಟಿ ಆಗ್ಬೇಕು, ಆ ಒಂದು ಸಂದರ್ಭದಲ್ಲಿ ನನ್ನ ಮಾತಿಗೆ ನೀನು ಒಪ್ಕೊಳ್ಬೇಕು, ನನ್ನ ಮಾತಿಗೆ ನೀನು ಒಪ್ಪದೇ ಇದ್ರೆ ನಿನ್ನ ವೃತ್ತಿ ಜೀವನವನ್ನೇ ನಾಶ ಮಾಡಿಬಿಡ್ತೀನಿ, ಹೀಗಂತ ಬೆದರಿಕೆ ಕೂಡ ಹಾಕ್ತಾ ಇರುತ್ತೆ. ಸೊ ಜೊತೆಗೆ 2024ರಲ್ಲಿ ನನಗೆ ನೀನು ನನ್ನ ಜೊತೆ ಸಹಕರಿಸಬೇಕು. ಸೆಪ್ಟೆಂಬರ್, ಅಂದ್ರೆ 2024 ಸೆಪ್ಟೆಂಬರ್ ತಿಂಗಳಲ್ಲಿ ನೀನು ನನಗೆ ಸಹಕರಿಸಲೇಬೇಕು. ಸಹಕರಿಸದೇ ಇದ್ರೆ ನಿನ್ನ ಕಚೇರಿಯಲ್ಲೇ ಆ ಹುಡುಗನಿಗೆ ತುಂಬಾ ಅವಮಾನ ಮಾಡ್ತಾ ಇಲ್ಲಂತೆ ಆ ಲೇಡಿ ಬಾಸ್. ಸೊ ಅಷ್ಟ್ರ ಮಟ್ಟಿಗೆ ಕಿರುಕುಳ ಕೊಡ್ತಾ ಇಲ್ಲಂತೆ. ಈ ಕಿರುಕುಳವನ್ನ ಸಹಿಸದಂತಹ ಸಂತ್ರಸ್ತ ಯುವಕ ಈಗ ಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಅಂದ್ರೆ ಕೋರ್ಟ್ನಲ್ಲಿ ಆಕೆಯ ವಿರುದ್ಧ ಒಂದು ದೂರನ್ನ ಕೂಡ ದಾಖಲು ಮಾಡಿರುವಂತಹದ್ದು. ತನಗಾದಂತಹ ಅವಮಾನ, ತನಗಾದಂತಹ ಏನೋ ಒಂದು ಅಪಮಾನ ಇದೆಯಲ್ಲ, ಸೊ ಅದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ಆ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಅಂದ್ರೆ ತನಗೆ ಯಾವ ರೀತಿಯಾಗಿ ಕಿರುಕುಳ ಕೊಡ್ತಾ ಇದ್ಲು, ತನಗೆ ಏನೆಲ್ಲ ಆಗ್ತಾ ಇತ್ತು, ಅದೆಲ್ಲದರ ಬಗ್ಗೆನೂ ಕೂಡ ಆ ಹುಡುಗ ಈಗ ದೂರನ್ನ ಕೊಟ್ಟಿರುವಂತಹದ್ದು. ಅಂದ್ರೆ ಮೇ 2025ರಲ್ಲಿ ಸಂತ್ರಸ್ತ ಯಾರಿದ್ರಲ್ಲ, ಆ ಸಂತ್ರಸ್ತ ಸಂಸ್ಥೆಗೆ ಒಂದು ಲಿಖಿತ ದೂರನ್ನು ಕೂಡ ಕೊಟ್ಟಿದ್ರಂತೆ. ಅಂದ್ರೆ ಈ ಲೇಡಿ ಬಾಸ್ ನನಗೆ ತುಂಬಾ ಕಿರುಕುಳ ಕೊಡ್ತಾ ಇದ್ರೆ,
ಜೊತೆಗೆ ಜನಾಂಗ ಹಾಗೂ ಲಿಂಗ ಆಧಾರಿತ ಕಿರುಕುಳದ ಬಗ್ಗೆ ಕಂಪ್ಲೀಟ್ ಆಗಿ ವಿವರಿಸಿದ್ದಂತೆ. ಆದರೆ JP ಮೋರ್ಗನ್ ಸಂಸ್ಥೆ ಏನಿದೆಯಲ್ಲ, ಆ ಸಂಸ್ಥೆ ಯಾವುದೇ ಒಂದು ತನಿಖೆ ನಡೆಸದೆ ಇದಕ್ಕೆ ಅಂದ್ರೆ ಕೇವಲ ಆರೋಪ ಮಾಡ್ತಾ ಇದೆಯಾ, ನಿನ್ಗೆ ಅದಕ್ಕೆ ಪುರಾವೆಗಳು ಕೊಡಬೇಕು ಅಂತಂತೇಳಿ ಕಂಪ್ಲೀಟ್ ಆಗಿ ಆ ದೂರನ್ನ, ಆ ಹುಡುಗ ಕೊಟ್ಟಂತ ದೂರನ್ನ ತಳ್ಳಿ ಹಾಕಿದ್ರಂತೆ. ಜೊತೆಗೆ ಸಂಸ್ಥೆಯ ವಕ್ತಾರರು ಅಂದ್ರೆ ಆಡಳಿತ ಮಂಡಳಿ ಏನಿದೆಯಲ್ಲ, ಆಡಳಿತ ಮಂಡಳಿ ಅವತ್ತೇ ಏನಾದ್ರೂ ಈ ಒಂದು ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಏನಾದ್ರೂ ಮಾಡಿದ್ರೆ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರಲಿಲ್ಲ. ಆದ್ರೆ ವಕ್ತಾರರು ಆ ಒಂದು ಪ್ರಕರಣವನ್ನು ತುಂಬಾ ನೆಗ್ಲೆಕ್ಟ್ ಮಾಡಿದ್ರು. ಯಾವಾಗ ನೆಗ್ಲೆಕ್ಟ್ ಮಾಡ್ತಾರೋ ಆ ಹುಡುಗ ಏನ್ ಮಾಡ್ತಾನೆ ಅಂದ್ರೆ, ಆ ಉದ್ಯೋಗಿ ಏನ್ ಮಾಡ್ತಾನೆ, ತನಗಾದಂತಹ ಕಿರುಕುಳದ ಬಗ್ಗೆ ಹೋಗಿ ಕೋರ್ಟ್ ಅಲ್ಲಿ ದೂರನ್ನ ಕೊಡ್ತಾನೆ. ಸೊ ಆ ಒಂದು ದೂರಿನ ಆಧಾರದ ಮೇಲೆ ಈಗ ಕಂಪ್ಲೀಟ್ ಆಗಿ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥದ್ದು. ಅದು ಕೂಡ ಆ JP ಮೋರ್ಗನ್ ಏನು ಸಂಸ್ಥೆ ಇದೆಯಲ್ಲ, ಆ ಸಂಸ್ಥೆಯ ವಿರುದ್ಧ ಈ ರೀತಿಯಾದಂತಹ ಒಂದು ಆರೋಪ ಕೇಳಿ ಬಂದಿದೆಯಲ್ಲ ಅಂತಂತೇಳಿ ಇಡೀ ಒಂದು ಕಾರ್ಪೊರೇಟ್ ಸೆಕ್ಟರ್ ಅಂದ್ರೆ ಕಾರ್ಪೊರೇಟ್ ವಲಯ ಅಂತ ಏನಿದೆಯಲ್ಲ, ಆ ಕಾರ್ಪೊರೇಟ್ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಿರುವಂಥದ್ದು. ಸೊ ಹಾಗಾಗಿ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಸ್ವರೂಪವನ್ನ ಪಡೆಯುತ್ತೆ ಅನ್ನೋದು ಕೂಡ ಬಹಳ ಕ್ಯೂರಿಯಾಸಿಟಿ ಇದೆ. ಸೊ ಆದ್ರೆ ಇಲ್ಲಿ ಒಂದು ಮಾತನ್ನ ಹೇಳಲೇಬೇಕಾಗುತ್ತೆ. ಅಂದ್ರೆ ಎಲ್ಲ ಒಂದ್ ಕಡೆ ಸಂಸ್ಥೆಯಲ್ಲಿ ಆ ಬಾಸ್ ಯಾವ ರೀತಿ ನಡ್ಕೊಂತಾರೆ ಅಂದ್ರೆ, ಲೇಡಿ ಬಾಸ್ ಆಗಿರ್ಬೋದು ಅಥವಾ ಜೆಂಟ್ಸ್ ಆಗಿರ್ಬೋದು, ಸೊ ಅವರು ತಮ್ಮ ಕೆಳ ಹಂತದ ಅಧಿಕಾರಿಗಳ ಜೊತೆ ಅಥವಾ ಕೆಳ ಹಂತದ ಸಹೋದ್ಯೋಗಿಗಳ ಜೊತೆ ಯಾವ ರೀತಿಯಾಗಿ ನಡೆದುಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗಿರುವಂಥದ್ದು. ಸೊ ಹಾಗಾಗಿ ಈ ಪ್ರಕರಣ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದೆ. ಅಂದ್ರೆ ಒಬ್ಬ ಲೇಡಿ ಬಾಸ್ ತನಗೆ ತನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಅಂದ್ರೆ ಉದ್ಯೋಗಿಗೆ ಯಾವ ರೀತಿಯಾಗಿ ಕಿರುಕುಳ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂಥದ್ದು. ಸೊ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಒಂದು ಸ್ವರೂಪ ಪಡೆಯುತ್ತೆ ಅನ್ನೋದು ಕೂಡ ಕಾದುಕೊಳ್ಬೇಕಾಗಿದೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.